ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ವಾಯ್ಸಲ್ಲಿ ವ್ಯತ್ಯಾಸ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದು ವ್ಯಾಲೆಂಟೈನ್ಸ್ ಡೇ ಹಿಂದಿನ ದಿನ ವ್ಲಾಗ್ ಅಂತಂದರೆ, ವ್ಯಾಲೆಂಟೈನ್ಸ್ ಡೇ ಹಿಂದಿನ ದಿನ ನಾವು ಆಫೀಸಿಂದ ಬರುವಾಗ ಈ ಜ್ಯುವೆಲ್ರಿ ಶಾಪ್ ಅವರು ಬಲೂನ್ಸ್ ಎಲ್ಲ ಇಟ್ಟಿರ್ತಾರೆ ಗೊತ್ತಾ, ಹೊರಗಡೆ ಕಾರ್ಟೂನ್ ಕೊಟ್ಬಿಟ್ಟು. ಸೊ ಅವ್ರ ಹತ್ರ ಈಸ್ಕೊಂಡಿದ್ದು ಬಲೂನ್ ಅದನ್ನು ತಗೊಬಂದು ನನ್ನ ಮಗಳು ಕೊಟ್ಟೆ. ಫುಲ್ ಖುಷಿ ಆಗಿಬಿಟ್ಲು. ಅದಾದಮೇಲೆ ಹೇರ್ ಕಟ್ ಮಾಡಿಸೋದಿತ್ತು ಅವಳಿಗೆ. ಇನ್ನೇನು ಅವಳು ಬರ್ಡೇ ಬರ್ತಾ ಇದೆ ನೆಕ್ಸ್ಟ್ ವೀಕು, ಹಾಗಾಗಿ ಹೇರ್ ಕಟ್ ಮಾಡಿಸ್ಕೊಬರೋಣ ಅಂತ ಸಲೂನ್ ಕರ್ಕೊಂಡೋಗಿ ನೀಟಾಗಿ ಟ್ರಿಮ್ ಮಾಡಿಸಷ್ಟೇ ಲೈಟಾಗಿ, ಅದೇ ಶೇಪ್ಗೆ ಈ ಬೇಬಿ ಕಟ್ ಬಾಫ್ ಕಟ್ ಏನೋ ಬರುತ್ತಲ್ಲ ಆ ರೀತಿ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವಳಿಗೆ ಫುಲ್ಲು ಕೂದಲೆಲ್ಲ ಜಾಸ್ತಿ ಕರ್ಲು ಅಂತಂದರೆ ಎಡ್ಜಸ್ ಕರ್ಲ್ ಜಾಸ್ತಿ, ಹಾಗಾಗಿ ಕರ್ಲ್ಸ್ ಇರೋದು ಮಾತ್ರ ಕಟ್ ಮಾಡಿಸ್ಬಿಟ್ಟು ಒಂದು ಶೇಪ್ ಕೊಡಿಸ್ದೆ ಅಷ್ಟೇ. ತುಂಬ ಕ್ಯೂಟಾಗಿ ಕಾಣ್ತಿದ್ಲು. ಅವಳಿಗೆ ಫುಲ್ ಖುಷಿ. ಹೇರ್ ಕಟ್ ಅಂತಂದರೆ ಅದೇನೋ ಗೊತ್ತಿಲ್ಲ, ಫಸ್ಟ್ ಒಂದು 2 ಟೈಮ್ ತುಂಬ ಅಳಕ್ಕೆ ಹಿಡ್ಕೊಂಡ್ಳು. ಅದಾದಮೇಲೆ ನೆಕ್ಸ್ಟ್ ಟೈಮ್ ಅವಳೇ ನಂಗೆ ಮಾಡಿಸಿ ಅಮ್ಮ ಅಂತ ಅಂದ್ಕೊಂಡು ಹೇರ್ ಕಟ್ ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಮಾಡಿಸ್ಕೊಂಡ್ಳು. ಅದು ನೆಕ್ಸ್ಟ್ ನೈಟ್ 14th ಆಗಿತ್ತಲ್ಲ. ಸೊ ಹಾಗಾಗಿ ನಮ್ಮ ಒಂದು ವ್ಯಾಲೆಂಟೈನ್ಸ್ ಡೇ ಅಂದರೆ ನನಗೆ ಗೊತ್ತಿರಲಿಲ್ಲ ಇದೆಲ್ಲ ಸರ್ಪ್ರೈಸಸ್ ಅವ್ರು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ಹುಡುಗ ನನಗೆ ಸರ್ಪ್ರೈಸ್ ಮಾಡಿದ್ದು, ಅಂದರೆ ನನ್ನ ಗಂಡ, ನನ್ನ ಪತಿ ದೇವರು. ಸೊ ಅವ್ರಿಗೆ ತುಂಬ ಹ್ಯಾಪಿ, ಅಂದರೆ ಈ ಥರ ನನಗೆ ಸರ್ಪ್ರೈಸಸ್ ಕೊಡಬೇಕು, ಸ್ಪೆಷಲ್ ಫೀಲ್ ಮಾಡಬೇಕು, ಅದೆಲ್ಲ ಅವ್ರಿಗೆ ತುಂಬ ಇಷ್ಟ. ನನಗೆ ಸರ್ಪ್ರೈಸ್ ತೊಗೊಳಕ್ಕೆ ಇಷ್ಟ ಕೊಡೋದಕ್ಕಿಂತ. ಸೊ ತುಂಬ ಹ್ಯಾಪಿ ಆಯಿತು. ಕೇಕ್ ತರಿಸಿದ್ರು, ಕೇಕ್ ಕಟ್ ಮಾಡಿ ಗಿಫ್ಟನ್ನು ಕೊಟ್ಟಿದ್ರು. ಆ್ಯಕ್ಚುಲಿ ಆ ಗಿಫ್ಟು ಬಾಕ್ಸ್ ನೋಡ್ಬಿಟ್ಟು ನಾನೇನೋ ಟೆಡ್ಡಿನೋ ಇನ್ನೊಂದೇನೋ ತಂದಿದ್ದಾರೆ ಅಂತ ಅಂದ್ಕೊಂಡ್ರೆ, ಇಷ್ಟು ಚಿಕ್ಕ ಐಟಮ್ಗೆ ಇಷ್ಟು ದೊಡ್ಡ ಗಿಫ್ಟ್ ಬಾಕ್ಸ್ ತಂದಿದ್ರು. ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಕೆಲವೊಂದು ವಾಯ್ಸ್ ಕ್ಲಿಪ್ಪಿಂಗ್ಸ್ ಹಂಗೆ ಆಗಿದೆ, ಇನ್ನು ಕೆಲವೊಂದಕ್ಕೆ ಆದರೆ ವಾಯ್ಸ್ ಓವರ್ ಕೊಡ್ತೀನಿ. ಆ್ಯಕ್ಚುಲಿ ಫಸ್ಟು ಟೆಡ್ಡಿ ಏನಾದರೂ ಇರ್ಬೋದು ಅಂತ ಅಂದ್ಕೊಂಡೆ ನಾನು. ಬಾಕ್ಸ್ ಸೈಜ್ ನೋಡ್ಬಿಟ್ಟು, ಯಾಕಂದರೆ ಟೆಡ್ಡಿ ಕೇಳಿದ್ದೆ, ನಾನು ಟೆಡ್ಡಿ ಅಂದರೆ ಇಷ್ಟ, ನಂಗೆ ಕೊಡಿಸಿ ಅಂತ ಅಂದ್ಬಿಟ್ಟು ಸದ್ಯ ವ್ಯಾಲೆಂಟೈನ್ಸ್ ಡೇಗೆ. ಬಟ್ ಅವರು ಆಯಿತು ತೆಗೆದು ನೋಡಿ ಫಸ್ಟ್ ನೀನು ಅಂದರು. ಈ ಬಾಕ್ಸ್ ತೆಗಿತಾನೇ ಇದ್ದೀನಿ, ಅದರೊಳಗಡೆ ಇನ್ನೊಂದು ಬಾಕ್ಸು, ಅದರೊಳಗಡೆ ಇನ್ನೊಂದು ಬಾಕ್ಸ್, ಟೋಟಲ್ 3-4 ಬಾಕ್ಸ್ ತಂದಿದ್ದಾರೆ. ಸೊ ಬಾಕ್ಸ್ ಒಳಗಡೆ ಬಾಕ್ಸ್ ಅದೇ ಥರ ಮಿಕ್ಸಪ್ ಆಗಿಬಿಟ್ಟಿತ್ತು. ನಾನು ಇಷ್ಟೊಂದು ಬಾಕ್ಸ್ ಏನಿರ್ಬೋದು, ಇಷ್ಟು ಚಿಕ್ಕ ಐಟಮು ಅಂತ ನೋಡ್ತಾ ಇದ್ದೆ. ಫೈನಲಿ
ಲಾಸ್ಟ್ ಬಾಕ್ಸ್ ಓಪನ್ ಮಾಡಿದೆ. ಸೊ ಅವಾಗ ಗೊತ್ತಾಯಿತು ಫೋನ್ ಇದೆ ಅಂದ್ಬಿಟ್ಟು. ಆ್ಯಕ್ಚುಲಿ ಇವರು ನನಗೆ ಫೋನೆಲ್ಲ ಕೊಡಿಸ್ತಾರೆ ಅನ್ನೋ ಐಡಿಯಾನೇ ನನಗಿರಲಿಲ್ಲ. ಯಾಕಂದರೆ ನಾನು ಫೋನ್ ಹಾಳು ಮಾಡ್ಕೊಂಬಿಟ್ಟಿದ್ದು ಅವ್ರು ಕೊಡಿಸಿರೋ ಹೊಸ ಫೋನ್ನ. ಅವಾಗ ತಂದಿದ್ದೀನಿ, ನೀನು ಯಾವತ್ತೂ ಫೋನ್ ಕೊಡಿಸೋದಿಲ್ಲ ಅಂದ್ಬಿಟ್ಟು. ಸೊ ನಾನು ಆಗ ಕೊಡಿಸಲ್ಲ ಅಂದ್ಕೊಂಡಿದ್ದೀನಿ. ಇದರಲ್ಲೂ ಡೌಟ್ ನನಗೆ ಕಲ್ಲೇನಾದ್ರು ಬಿಟ್ಟು ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಸೊ ಅದೇ ಡೌಟಲ್ಲಿ ಓಪನ್ ಮಾಡ್ತಾಯಿದ್ದೆ. ಚೆನ್ನಾಗಿತ್ತು, ಬಟ್ ನನಗೆ ಬೇಕಾಗಿತ್ತು ಕೂಡ. ಯಾಕಂದರೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ದೀನಲ್ಲ, ನನಗೆ ಸ್ಟೋರೇಜ್ ಸಾಕಾಗ್ತಾ ಇರಲಿಲ್ಲ. ನನ್ನ ಹತ್ರ ನಾರ್ಮಲ್ ಕಮ್ಮಿ GB ಇಟ್ಕೊಂಡಿದ್ದೀನಿ ನನ್ನ ಫೋನು. ಸೊ ಫೋನ್ ಕೊಡಿಸೋದು ತುಂಬ ಹ್ಯಾಪಿ ಆಯಿತು, ತುಂಬ ಸ್ಪೆಷಲ್ ಫೀಲ್ ಆಯಿತು ನನಗೆ. ಮದುವೆ ಆದಮೇಲೆ ಇದು ನನ್ನ ಫಸ್ಟ್ ಫೋನ್, ಹೊಸ ಫೋನ್ ನಾನು ಯೂಸ್ ಮಾಡ್ತಾ ಇರೋದು ಅವ್ರ ಕೈಯಿಂದ. ಅದಾದಮೇಲೆ ನಾನು ಕೂಡ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಅವ್ರಿಗೆ ಗೊತ್ತಿಲ್ದಿರಂಗೆ ನಾನು ರಿಂಗ್ ಅದೆಲ್ಲ ತೊಗೊಂಡು ಬಂದಿದ್ದೆ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಅವರಿಗೆ ವ್ಯಾಲೆಂಟೈನ್ಸ್ ಡೇ ದಿನ ಒಂದು ಗಿಫ್ಟ್ ಕೊಡ್ತಾ ಇರೋದು. ಇದುವರೆಗೂ ಆಲ್ಮೋಸ್ಟ್ ಅವರ ಒಂದು ಕನೆಕ್ಟಿವಿಟಿ ಸ್ಟಾರ್ಟ್ ಆಗಿ 9 ಇಯರ್ಸ್ ಹತ್ತಿರ 10 ಇಯರ್ಸ್ ಆಗ್ತಾ ಬಂತು. ಬಟ್ ಇದೇ ಫಸ್ಟ್ ಟೈಮ್ ನಾನು ಅವ್ರಿಗೆ ಕೊಡಿಸಿದ್ದು. ಅವ್ರದ್ದು ಕಿವಿ ಓಲೆ, ಸೈಡ್ ಕಿವಿ ಓಲೆನೂ ಬೀಳಿಸ್ಕೊಂಡ್ಬಿಟ್ಟಿದ್ದು. ಸೊ ಹಾಗಾಗಿ ಅದು ಮತ್ತು ಈ ರಿಂಗ್ ತೊಗೊಂಡು ಬಂದೆ. ರಿಂಗ್ ಅಂದರೆ ಸಿಲ್ವರ್ ರಿಂಗ್ ತೊಗೊಬಂದು ಕೊಟ್ಟೆ. ಇನ್ನು ಸಣ್ಣ ಸಣ್ಣ ಮೊಮೆಂಟ್ಸಲ್ಲಿರೋ ಹ್ಯಾಪಿನೆಸ್, ಖುಷಿ, ಇವೆಲ್ಲ ಮೆಮೊರೀಸ್ ಅಂತ ಅಷ್ಟೇ, ಇನ್ನೇನು ಇಲ್ಲ. ಮಾಡಲೇಬೇಕು, ನಾವು ಆಚರಿಸ್ಕೊಳ್ಳೇಬೇಕು ಆ ಥರ ಏನೂ ಇಲ್ಲ. ಒಂದು ಮೆಮೊರೀಸ್ ಚೆನ್ನಾಗಿರುತ್ತೆ. ಇನ್ ಫ್ಯೂಚರಲ್ಲಿ ನಾವು ಇದನ್ನೆಲ್ಲ ನೋಡಿದಾಗ ನಾವು ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಾ ಅಂತ ಅಂದ್ಕೊಂಡು ರೆಕಗ್ನೈಸ್ ಮಾಡ್ಕೋಬೋದು ಅಷ್ಟೇ. ಆ ಒಂದು ಹ್ಯಾಪಿನೆಸ್ ಅಷ್ಟೇ. ಅದು ಬಿಟ್ಟರೆ ಇದು ನಾವು ವ್ಯಾಲೆಂಟೈನ್ಸ್ ಡೇ ನಾವು ಸೆಲೆಬ್ರೇಟ್ ಮಾಡಬೇಕು ಇನ್ನೊಂದು ಮತ್ತೊಂದು ಆ ಥರ ಎಲ್ಲ ಏನೂ ಇಲ್ಲ. ಜಸ್ಟ್ ಫಾರ್ ನಮ್ಮ ಹ್ಯಾಪಿನೆಸ್ಗಷ್ಟೇ. ನಿಮ್ಮೆಲ್ಲ ವ್ಯಾಲೆಂಟೈನ್ಸ್ ಡೇ ಹೇಗಿತ್ತು, ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ವ್ಲಾಗ್ಸ್ ನೋಡ್ಕೊತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿದಾರ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಾಗೆ ನಿಮಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ, ನೋಟಿಫೈ ಆಗುತ್ತೆ ನಾನು ವ್ಲಾಗ್ ಹಾಕಿದಾಗ ಅಥವಾ ಶಾರ್ಟ್ಸ್ ಹಾಕಿದಾಗ. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ಎಲ್ಲ ನನ್ನ ಮಗಳು ಬರ್ತ್ಡೇ ವ್ಲಾಗ್ಸು ಮತ್ತು ಪ್ರಿಪ್ರೇಷನ್ಸ್ ಬಗ್ಗೆ ಹಾಕಿರ್ತೀನಿ. ಸೊ ವೆಯ್ಟ್ ಮಾಡ್ತಾರೆ. ಅಂಟಿಲ್ ದೆನ್ ಬೈ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೊಸ ಬ್ಲಾಗ್